ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅತಿ ಆಸೆ ಗತಿಗೇಡು ಈ ಗಾದೆಯನ್ನು ವಿಸ್ತರಿಸಿ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅತಿ ಆಸೆ ಗತಿಗೇಡು ಅಥವಾ ಅತಿ ಆಸೆ ಗತಿ ಕೆಡಿಸಿತು. ಇಲ್ಲಿ ನಾನು ಸ್ವಲ್ಪ ಪೀಠಿಕೆಯನ್ನು ಸ್ವಲ್ಪ ಜಾಸ್ತಿ ಬರೆದಿದ್ದೀನಿ. ನೀವು ಇಷ್ಟೊಂದು ಬರೀಬೇಕಾದ ಅವಶ್ಯಕತೆ ಇಲ್ಲ. ಒಂದು 2-3 ಅಥವಾ 3-4 ಲೈನ್ ಇದ್ದರೆ ಸಾಕು. ಅಲ್ಲಿಗೆ ಎಂಡ್ ಮಾಡಿ. ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಪ್ರಸಿದ್ಧವಾಗಿದೆ. ಗಾದೆ ಮಾತುಗಳು ನಮ್ಮ ಹಿರಿಯರ ಅನುಭವದ ಸಾರವಾಗಿದೆ. ಕಡಿಮೆ ಪದಗಳಲ್ಲಿ ಆಳವಾದ ಅರ್ಥವನ್ನು ತಿಳಿಸುವ ಶಕ್ತಿ ಗಾದೆಗಳಿಗಿದೆ. ಜೀವನದ ನೀತಿ, ಅನುಭವ, ಸತ್ಯ ಮತ್ತು ಮೌಲ್ಯಗಳನ್ನು ಗಾದೆಗಳು ಸರಳವಾಗಿ ತಿಳಿಸುತ್ತವೆ. ಅಂತಹ ಪ್ರಸಿದ್ಧ ಗಾದೆಗಳಲ್ಲಿ ಅತಿ ಆಸೆ ಗತಿಗೇಡು ಗಾದೆ ಕೂಡ ಒಂದು. ಇವಿಷ್ಟು ಪೀಠಿಕೆ. ನೀವು ಇಷ್ಟು ಪೀಠಿಕೆ ಬರೆಯುವಂಥ ಅವಶ್ಯಕತೆ ಇಲ್ಲ. 3-4 ಲೈನ್ ಬರೆದ್ರೆ ಸಾಕು. ಓಕೆ, ಇವಾಗ ವಿವರಣೆ ನೋಡೋಣ. ಮನುಷ್ಯನಿಗೆ ಆಸೆ ಇರುವುದು ಸಹಜ, ಆದರೆ ಅತಿ ಆಸೆ ಒಳ್ಳೆಯದಲ್ಲ. ಅತಿಯಾದ ಆಸೆಯಿಂದ ಮನುಷ್ಯನು ತನ್ನಲ್ಲಿರುವುದನ್ನು ಕೂಡ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಹೆಚ್ಚು ಹಣ, ಸಂಪತ್ತು ಅಥವಾ ಅಧಿಕಾರ ಬೇಕೆಂಬ ಆಸೆಯಿಂದ ತಪ್ಪು ದಾರಿಯನ್ನು ಹಿಡಿದರೆ ಕೊನೆಗೆ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಒಬ್ಬ ರೈತನಿಗೆ ತನ್ನ ಬಳಿ ಇದ್ದ ಕೋಳಿಯು ಪ್ರತಿದಿನ ಒಂದೊಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು. ಅದರಿಂದ ಅವನು ಸಂತೋಷದಿಂದ ಜೀವನ ನಡೆಸುತ್ತಿದ್ದನು. ಆದರೆ ಅವನಿಗೆ ಒಂದು ದಿನ ಅತಿ ಆಸೆ ಉಂಟಾಗಿ ಕೋಳಿಯ ಹೊಟ್ಟೆಯಲ್ಲಿ ಬಹಳಷ್ಟು ಚಿನ್ನದ ಮೊಟ್ಟೆಗಳಿರಬಹುದು ಎಂದು ಭಾವಿಸಿ ಒಂದೇ ಬಾರಿ ಎಲ್ಲ ಚಿನ್ನವನ್ನು ಪಡೆಯಬೇಕೆಂಬ ದುರಾಸೆಯಿಂದ ಕೋಳಿಯನ್ನು ಕೊಂದನು. ಆದರೆ ಅದರ ಹೊಟ್ಟೆಯಲ್ಲಿ ಒಂದೂ ಮೊಟ್ಟೆ ಇರಲಿಲ್ಲ. ಇದರಿಂದ ಪ್ರತಿದಿನ ಸಿಗುತ್ತಿದ್ದ ಒಂದು ಮೊಟ್ಟೆಯನ್ನು ಮತ್ತು ಕೋಳಿ 2 ಕೂಡ ಕಳೆದುಕೊಂಡು ನಿರಾಶೆಯಾದನು. ಆದ್ದರಿಂದ ಅತಿಯಾದ ಆಸೆ ಮನುಷ್ಯನ ಗತಿಯನ್ನು ಕೆಡಿಸಿ ಅವನತಿಗೆ ಕಾರಣವಾಗುತ್ತದೆ. ಇದನ್ನೇ ಅತಿ ಆಸೆ ಗತಿಗೇಡು ಎಂದು ನಮ್ಮ ಹಿರಿಯರು ಹೇಳಿ ನಮಗೆ ಮಿತವಾದ ಆಸೆಯಿಂದ ತೃಪ್ತಿಯಿಂದ ಬದುಕಬೇಕೆಂಬ ನೀತಿಯನ್ನು ಹೇಳಿದ್ದಾರೆ. ಇನ್ನಷ್ಟು ಎಜುಕೇಷನಲ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.